ಮೊಟ್ಟೆ ಕೈಮಾ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊಟ್ಟೆನಲ್ಲಿ ಎಗ್ ರೈಸ್ ಎಲ್ಲ ಮಾಡ್ತಾರೆ. ಮೊಟ್ಟೆ ಕೈಮಾನು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಸಾಲೆಗೆ ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ ಲವಂಗದ ಪೌಡರು, ಸ್ವಲ್ಪ ಅರಿಶಿನ ಹಾಕೋಬೇಕು. ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ದೆ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ದೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಅದಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ ಲವಂಗದ ಪೌಡರ್, ಶುಂಠಿ, ಟೊಮೊಟೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ರುಬ್ಕೊಳ್ಳೋಣ. ನಾನು ಆಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಪೇಸ್ಟ್ ಮಾಡ್ಕೋಬೇಕು. ನಾವು ಫಸ್ಟ್ ಮಾಡ್ಕೊಂಡಿದ್ದು ಉಂಡೆ ಮಸಾಲ. ಇದಕ್ಕೆ ನೀರು ಹಾಕಿಲ್ಲ, ಹಂಗೆ ತರಿಯಾಗಿ ಪೌಡ್ರ್ ಥರ ರುಬ್ಕೊಂಡಿರೋದು. ಇದಕ್ಕೆ ಹುರ್ಗಡ್ಲೆನ ಪುಡಿ ಮಾಡ್ಕೋಬೇಕು. ಹುರ್ಗಡ್ಲೆ ಪುಡಿಯಾಗಿ ಆಗಿದೆ ಇದು. ಉಂಡೆಗೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತೆ. ಡ್ರೈ ಮಸಾಲೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾವ್ರೆ. ಅದಕ್ಕೆ 2 ಮೊಟ್ಟೆ ಹೊಡೆದ್ಬಿಡ್ಬೇಕು. ಎರಡು ಮೊಟ್ಟೆ, ಅದಕ್ಕೆ ಕಡಲೆ ಪುಡಿ, ಹುರ್ಗಡ್ಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ಇಟ್ಕೋಬೇಕು. ಉಂಡೆ ಕಟ್ಟಾಗೈತೆ ಇದು ಮಿಕ್ಸ್ನೆಲ್ಲ. ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಬೇಕು ಫಸ್ಟು. ಇದು ಬಣ್ಣ ಬಂದಮೇಲೆ ಖಾರ ಹುಯ್ಕೊಳ್ಳೋಣ. ಇದು ಖಾರ ನೀರಿಟ್ಟಿದ್ದೀನಿ. ಇದು ಒಂದು ಕುದಿ ಬಂದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪನೇ ಹಾಕಬೇಕು. ಮೊದಲೇ ಉಂಡೆಗೆ